ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಪ್ರೈಸ್ ಮನಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದೆ, ಅದು ಕೂಡ SLC ಪ್ರೈಸ್ ಮನಿ ಹಾಕಿ ತೋರಿಸಿದ್ದೆ. ಇವಾಗ ಡಿಪ್ಲೊಮೊ ಅಥವಾ ಡಿಗ್ರಿದು ಅಪ್ಲಿಕೇಶನ್ ಹಾಕಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಒಂದು ಪೋಸ್ಟ್ ಮ್ಯಾಟ್ರಿಕ್ ಈ ಒಂದು ಪ್ರೈಸ್ ಮನಿ ಆನ್ಲೈನ್ ಅಪ್ಲಿಕೇಶನನ್ನು ಹಾಕಿ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಗೂಗಲ್ ಸರ್ಚಲ್ಲಿ sw.kr.nic.in ಅಂತ ಸರ್ಚ್ ಮಾಡಿ ಅಧಿಕೃತವಾದಂಥ ವೆಬ್ಸೈಟು ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಫಸ್ಟ್ ಲಿಂಕ್ ಇದೆ ನೋಡಿ, ರೈಟ್ ಸೈಡಲ್ಲಿ ಪ್ರೋತ್ಸಾಹ ಧನಕ್ಕಾಗಿ ಅರ್ಜಿ ಆನ್ಲೈನ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಪ್ರೈಸ್ ಮನಿ ಆನ್ಲೈನ್ ಅಪ್ಲಿಕೇಶನ್. ಇಲ್ಲಿ ಕರೆಂಟ್ ಫೈನಾನ್ಷಿಯಲ್ ಇಯರ್ ಅನಾಲಿಸಿಕ್ಸ್ ತೋರಿಸ್ತಾ ಇರುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ, ಇದು ನಿಮಗೆ ಉಪಯೋಗ ಆಗೋದಿಲ್ಲ. ಸೊ ಮೇಲ್ಗಡೆ ರೈಟ್ ಸೈಡಲ್ಲಿ ರಿಜಿಸ್ಟರ್ ಆರ್ ಅಪ್ಲೈ ಅಂತ ಕಾಣ್ತಾ ಇದೆ ನೋಡಿ, ರಿಜಿಸ್ಟರ್ ಆರ್ ಅಪ್ಲೈ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಬರುತ್ತೆ ನಿಮಗೆ. ಒಟ್ಟು 3ರಲ್ಲಿ ಫಸ್ಟ್ನೇ ಆಪ್ಷನ್ ರಿಜಿಸ್ಟರ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಆಧಾರ್ ಡೀಟೇಲ್ಸು ವಿತ್ ಸ್ಕೀಮ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಸ್ಕೀಮ್ ಅಂತ ಏನು ಕಾಣ್ತಾ ಇದೆಯಲ್ಲ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡೋದಲ್ಲಿ ನಿಮಗೆ ಅಲ್ಲಿ ಒಟ್ಟು 4 ಪ್ರೈಸ್ ಮನಿಗಳನ್ನು ತೋರಿಸುತ್ತೆ ನೋಡಿ. 1 ಟೈಮ್ ಅಸಿಸ್ಟೆಂಟು, ಪೋಸ್ಟ್ ಮೆಟ್ರಿಕ್, SLC, ಟಾಪ್ 5 ರ್ಯಾಂಕ್ ಅಂತ ಬಂದಿದೆ. ನಾವಿವಾಗ ಪೋಸ್ಟ್ ಮೆಟ್ರಿಕ್ ಅಂದರೆ PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಡಿಪ್ಲೊಮಾ ಅಥವಾ PG ವಿದ್ಯಾರ್ಥಿಗಳ ಒಂದು ಅಂದರೆ SC ವಿದ್ಯಾರ್ಥಿಗಳ ಒಂದು ಪ್ರೈಸ್ ಮನಿ ಹಾಕ್ತಾ ಇದ್ದೀವಿ. ಸೊ ಪೋಸ್ಟ್ ಮ್ಯಾಟ್ರಿಕ್ ಅಂತಲೇ ತೊಗೊತಾ ಇದ್ದೀನಿ, ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇದು ಎಲ್ಲದಕ್ಕೂ ಬರುತ್ತೆ, PUC, ಡಿಗ್ರಿ, ಡಿಪ್ಲೊಮೊ ಎಲ್ಲದಕ್ಕೂ ಬರುತ್ತೆ ಪೋಸ್ಟ್ ಮ್ಯಾಟ್ರಿಕ್ ಅಂದರೆ. ಸೊ ಇಲ್ಲಿ ಆಧಾರ್ ವ್ಯಾಲಿಡೇಷನ್ ಈಸ್ ನಾಟ್ ಡನ್ ಅಂತ ಬಂದಿದೆ. ಇಲ್ಲಿ ವ್ಯಾಲಿಡೇಟ್ ಆಧಾರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕಂಪಲ್ಸರಿ ಮಾಡಲೇಬೇಕು ಆಧಾರ್ KYC. ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕು ಮತ್ತು ಇಲ್ಲಿ ಕೆಳಗಡೆ OTP ಅಂತ ಆಪ್ಷನ್ ಇದೆ. ಆ ಒಂದು OTP ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು OTPಯನ್ನು ಕಳಿಸ್ಕೊಳ್ಳಿ. ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಬಂದಿರುವಂಥ OTPಯನ್ನು ಇಲ್ಲಿ ಎಂಟರ್ ಮಾಡಬೇಕು. ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಕೊಟ್ಟ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಲೋಡಿಂಗ್ ತೊಗೊಂಡು ನೋಡಿ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಆಧಾರ್ ಕಾರ್ಡ್ನಲ್ಲಿರುವಂಥ ಒಂದು ಫೋಟೋ ನಿಮಗೆ ಶೋ ಆಗುತ್ತೆ. ಸೊ ಅದು ಸರಿಯಾಗಿದೆ ಅಂತ ನೋಡ್ಕೊಳ್ಳಿ. ನೋಡ್ಕೊಂಡ ನಂತರ ಇಲ್ಲಿ ಪರ್ಸನಲ್ ಡೀಟೇಲ್ಸ್ನಲ್ಲಿ ಮೊದಲಿಗೆ ನಿಮ್ಮ ಒಂದು SLC ರಿಜಿಸ್ಟ್ರೇಷನ್ ನಂಬರನ್ನು ಹಾಕಬೇಕಾಗುತ್ತೆ. ಆಧಾರ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಹೆಸರು ಕೂಡ ಇಲ್ಲಿ ಶೋ ಆಗಿರುತ್ತೆ. ಸೊ ನೋಡ್ಕೊಳ್ಳಿ. SLC ರಿಜಿಸ್ಟರ್ ನಂಬರನ್ನು ಇಲ್ಲಿ ಮೊದಲಿಗೆ ಹಾಕಬೇಕಾಗುತ್ತೆ. ನೀವು PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಯಾವುದೇ ಒಂದು ಅಪ್ಲಿಕೇಶನ್ ಹಾಕ್ಕೊಳ್ಳಿ, ಕಂಪಲ್ಸರಿ ಆಗಿ ಇಲ್ಲಿ SLC ರಿಜಿಸ್ಟ್ರೇಷನ್ ನಂಬರ್ ಹಾಕಲೇಬೇಕು. ಅದು ಮಾನಿಟರಿ ಆಗಿ ಬೇಸಿಕ್ ಇನ್ಫಾರ್ಮೇಷನ್ ಆಗಿ ಒಂದು SLC ಡೀಟೇಲ್ಸನ್ನು ತಗೊಳುತ್ತೆ. ಸೊ ನಾನು SLC ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಹಾಕ್ತಾ ಇದ್ದೀನಿ. ತುಂಬ ಕೇರ್ಫುಲ್ ಹಾಕ್ಕೊಳ್ಳಿ, ಯಾಕಂದರೆ ಯಾವುದೇ ಥರ ಮಿಸ್ಟೇಕ್ ಆಗ್ಬಿಡೋದು. ಮಿಸ್ಟೇಕ್ ಆಗೋದ್ರಿಂದ ಅಪ್ಲಿಕೇಶನ್ ರಿಜೆಕ್ಟ್ ಅಂದರೆ ನಿಮ್ಮೊಂದು ಅಪ್ರೂವಲ್ ಆಗೋ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ತುಂಬ ಕೇರ್ಫುಲ್ ಹಾಕ್ಕೊಳ್ಳಿ. SLC ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಂಡ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ಫಾದರ್ ನೇಮ್ ಕೇಳುತ್ತೆ. ನಿಮ್ಮ ಒಂದು ಫಾದರ್ ನೇಮು ಮತ್ತು ಮದರ್ ನೇಮು SLCನಲ್ಲಿ ಯಾವ ರೀತಿ ಇರುತ್ತೆ, SLC ಮಾರ್ಕ್ಸ್ ಕಾರ್ಡ್ ನೋಡಿಕೊಂಡೇ ಹಾಕಬೇಕಾಗುತ್ತೆ. ಯಾಕಂದರೆ ಆಧಾರ್ ಕಾರ್ಡ್ನಲ್ಲಿ ಕೆಲವು ಸಲ NCL ಇರುತ್ತೆ, ಸರ್ನೇಮ್ ಇರುತ್ತೆ, ಕೆಲವು ಸಲ ಇರೋದಿಲ್ಲ. ಹಾಗಾಗಿ ಮಿಸ್ಟೇಕ್ ಆಗಬಾರ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಾಗ. ಸೊ ಹಾಗಾಗಿ ನಿಮ್ಮ ಒಂದು ತಂದೆ ಹೆಸರು SLC ಮಾರ್ಕ್ಸ್ ಕಾರ್ಡ್ ಪ್ರಕಾರನೇ ಹಾಕ್ಕೊಳ್ಳಿ. ತಂದೆ ತಾಯಿ ಹೆಸರು ಎಂಟ್ರ್ ಮಾಡಿ. ತಂದೆ ತಾಯಿ ಹೆಸರು ಎಂಟ್ರ್ ಮಾಡಿದ ನಂತರ ಮತ್ತೆ ನಿಮಗೆ ಮೊಬೈಲ್ ನಂಬರ್ ಕೇಳುತ್ತೆ. ಚಾಲ್ತಿ ಇರುವಂಥ ಮೊಬೈಲ್ ನಂಬರ್, ನೀವು ಪ್ರೆಸೆಂಟ್ ಏನು ಯೂಸ್ ಮಾಡ್ತಾ ಇರ್ತಾರಲ್ಲ ಅದೇ ಒಂದು ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ. ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿದ ನಂತರ ಕಾಲೇಜ್ ಡಿಸ್ಟಿಕ್ ಕೇಳುತ್ತೆ. ನಿಮ್ಮ ಒಂದು ಕಾಲೇಜ್ ಏನು ಮುಗಿದಿರುತ್ತಲ್ಲ, PUC, ಡಿಗ್ರಿ ಅಥವಾ ಡಿಪ್ಲೊಮಾ ಏನು ಆಗ್ತಾ ಇರ್ತಾರಲ್ಲ ಆ ಒಂದು ಕಾಲೇಜ್ನ ಜಿಲ್ಲೆಯನ್ನು ಹಾಕಬೇಕು. ಡಿಸ್ಟಿಕನ್ನು ಹಾಕಿದ ನಂತರ ತಾಲೂಕು ಕೇಳುತ್ತೆ. ಕಾಲೇಜು ಯಾವ ತಾಲೂಕಿನಲ್ಲಿ ಇರುತ್ತೆ ಆ ಒಂದು ತಾಲೂಕಿನ ಹೆಸರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಜಿಲ್ಲೆ ಸೆಲೆಕ್ಟ್ ಮಾಡಿದ ನಂತರ ಆ ಒಂದು ಜಿಲ್ಲೆಯಲ್ಲಿರುವಂಥ ತಾಲೂಕು ಹೆಸರುಗಳಲ್ಲಿ ಶೋ ಆಗ್ತಾ ಹೋಗ್ತವೆ. ಸೊ ಸರಿಯಾದದನ್ನು ಆಯ್ಕೆ ಮಾಡಬೇಕು. ಇಲ್ಲೂ ಕೂಡ ಭಾಳಷ್ಟು ಜನ ತಾಲೂಕನ್ನು ತಪ್ಪಾಗಿ ರೀತಿಯಲ್ಲಿ ಹಾಕಿಬಿಟ್ರೆ ಅದು ಕೂಡ ಅಪ್ಲಿಕೇಶನ್ ಅಪ್ರೂವಲ್ ಆಗೋದಿಲ್ಲ, ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಸರಿಯಾಗಿ ನೋಡಿಕೊಂಡೇ ಹಾಕ್ಕೊಳ್ಳಿ. ತಾಲೂಕು ಹಾಕ್ಕೊಂಡ ನಂತರ ನಿಮಗೆ ಕೆಳಗಡೆ ಸ್ಕ್ರಾಲ್ ಮಾಡಿ ನೆಕ್ಸ್ಟ್ ಇಲ್ಲಿ ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸನ್ನು ಫಿಲ್ ಮಾಡುವ ಕಾಲಮನ್ನು ಬಂದಿದೆ. ಮೊದಲಿಗೆ ಕ್ಯಾಸ್ಟ್ ಆಡಿ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು. ಜಾತಿ ಪ್ರಮಾಣಪತ್ರದ ಆಡಿ ನಂಬರ್ನ ಇಲ್ಲಿ ಎಂಟರ್ ಮಾಡಿದ ನಂತರ ವ್ಯಾಲಿಡೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಂತ ಮುಂದುಗಡೆ ಏನು ಕಾಣ್ತಾ ಇದೆ ನೋಡಿ ಆಪ್ಷನ್ನು, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೀವು ಹಾಕಿರುವಂಥ ಆಡಿ ನಂಬರು ಸರಿಯಾಗಿದೆ ಇಲ್ಲ ಅಂತ ಅದು ವ್ಯಾಲಿಡೇಟ್ ಆಗುತ್ತೆ, ಅಂದರೆ ವೆರಿಫೈ ಆಗಿ ಚೆಕ್ ಆಗುತ್ತೆ. ಸೊ ಸರಿಯಾಗಿದ್ದರೆ ಮಾತ್ರ ಅದು ತೊಗೊಳುತ್ತೆ, ತಪ್ಪಾಗಿದ್ದರೆ ಅದು ಅಲ್ಲಿ ಎರರ್ ಬರುತ್ತೆ ನಿಮಗೆ. ಹಾಗಾಗಿ ಆಡಿ ನಂಬರನ್ನು ಸರಿಯಾದ ರೀತಿಯಲ್ಲಿ ಎಂಟ್ರ್ ಮಾಡಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು ವ್ಯಾಲಿಡೇಟ್ ಆಗಿ ನಿಮಗೆ ವೆರಿಫೈ ಆಗುತ್ತೆ. ಕ್ಯಾಸ್ಟ್ ಇನ್ಕಮ್ ಎರಡು ವೆರಿಫೈ ಆಗಿದೆ. ವೆರಿಫೈ ಆಗಿ ನಿಮಗೆ ಗ್ರೀನ್ ಕಲರಲ್ಲಿ ಶೋ ಆಗುತ್ತೆ ಅದು. ನೆಕ್ಸ್ಟ್ ಇವಾಗ ಅಕಾಡೆಮಿಕ್ ಡೀಟೇಲ್ಸು, ನಿಮ್ಮ ಒಂದು ಶೈಕ್ಷಣಿಕ ವಿವರವನ್ನು ಹಾಕೋದಿರುತ್ತೆ. ಯಾವೊಂದು ಕೋರ್ಸ್ ನಿಮಗೆ ಮುಗಿದಿದೆ, ನಾನಿಲ್ಲಿ ಡಿಪ್ಲೊಮಾ ವಿದ್ಯಾರ್ಥಿ ಆಗ್ತಾ ಇದ್ದೀನಿ. ಸೊ ನಿಮ್ಮದು PUC ಆಗಿದ್ದರೆ PUC ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಡಿಗ್ರಿ ಆಗಿದ್ದರೆ ಡಿಗ್ರಿ, ಡಿಪ್ಲೊಮೊ
ಪಿ ಜಿ ಆಗಿದ್ದರೆ ಪಿ ಜಿಯನ್ನು ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯೂನಿವರ್ಸಿಟಿ ಆದ ನಂತರ ಇಲ್ಲಿ ಕೋರ್ಸ್ ಆಫ್ ಡಿಸಿಪ್ಲಿನ್ ಅಂತ ಕೇಳ್ತಾ ಅದನ್ನು ಕೂಡ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಮತ್ತು ಕಾಲೇಜ್ ನೇಮ್ ಕೇಳ್ತಾ ಇದೆ, ಇಲ್ಲಿ ನಿಮಗೆ ಕಾಲೇಜ್ ಹೆಸರು ಶೋ ಆಗುತ್ತೆ. ಅದಾದ ನಂತರ ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ಡಿಗ್ರಿ ಆಗಿದ್ದರೆ ಡಿಗ್ರಿ ರಿಜಿಸ್ಟ್ರೇಷನು, ಪಿ ಯು ಸಿ ಆಗಿದ್ದರೆ ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರು, ಡಿಪ್ಲೊಮಾ ಆಗಿದ್ದರೆ ಡಿಪ್ಲೊಮಾ ಒಂದು ರಿಜಿಸ್ಟ್ರೇಷನ್ ನಂಬರು, ಮತ್ತು ಪರ್ಸೆಂಟೇಜ್ ಎಷ್ಟಾಗಿದೆ ಪರ್ಸೆಂಟೇಜ್ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಎಕ್ಸಾಮು ಡ್ಯೂರೇಷನ್ ಅಂತ ಕೇಳುತ್ತೆ. ಇಲ್ಲಿ ಎಕ್ಸಾಮು ಸೆಮ್ ಅಥವಾ ಆ್ಯನ್ಯಲ್ ಅಂತ ಕೇಳ್ತಾ ಇದೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಕೋರ್ಸ್ ಡ್ಯೂರೇಷನ್ ಆಫ್ ಇನ್ ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಪಿ ಯು ಸಿ ಆಗಿದ್ದರೆ 2 ಇಯರ್ಸು, ಡಿಗ್ರಿ ಆಗಿದ್ದರೆ 3 ಇಯರ್ಸು, ಡಿಪ್ಲೊಮಾ ಆಗಿದ್ರೆ ಕೂಡ 3 ಇಯರ್ಸ್ ಅಂತ ಈ ರೀತಿ ಹಾಕ್ಕೊಳ್ಳಿ. ಹಾಕೊಂಡ ನಂತರ ಎಲ್ಲನೂ ಸರಿಯಾಗಿದೆ ಅಂತ ಒಂದು ಸ್ವಲ್ಪ ರೀಚಾಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಕೆಳಗಡೆ ಅಪ್ಲೋಡ್ ಪಿ ಡಿ ಎಫ್ ಫೈಲ್ ಅಂತ ಕೊಟ್ಟಿದ್ದಾರೆ. ಮಿನಿಮಮ್ 500 KB ಒಳಗಡೆ ಪಿ ಡಿ ಎಫ್ ಫೈಲ್ ಆಗಿ ಸ್ಕ್ಯಾನ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕು. ನಾನಿಲ್ಲಿ ಡಿಪ್ಲೊಮಾ ವಿದ್ಯಾರ್ಥಿದು ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ಹಾಗಾಗಿ ಡಿಪ್ಲೊಮಾ ಫಸ್ಟ್ ಸೆಮ್ಮಿಂದ 6 ಸೆಮ್ವರೆಗೂ ಎಲ್ಲ ಒಂದು ಡಾಕ್ಯುಮೆಂಟನ್ನು ಪಿ ಡಿ ಎಫಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ಸಪ್ರೇಟ್ ಆಗಿನೇ ನೀವು ಅಪ್ಲಿಕೇಶನನ್ನು ಹಾಕೋಬೇಕು, ಅಂದರೆ ಅಪ್ಲೋಡನ್ನು ಮಾಡಬೇಕಂತ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. SLC PUC ಮತ್ತು ಆಲ್ ಸೆಮಿಸ್ಟರ್ ಮಸ್ಟ್ ಬಿ ಅಪ್ಲೋಡ್ ಸಪ್ರೇಟ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲನೂ ಸಪ್ರೇಟಾಗಿ ಅದನ್ನು ಅಪ್ಲೋಡನ್ನು ಮಾಡಬೇಕು ಒಂದೊಂದಾಗಿ. ಸೊ ನಾನು ಕೂಡ ಈಗ ಒಂದೊಂದಾಗಿ ಎಲ್ಲಸು ಅಪ್ಲೋಡನ್ನು ಮಾಡ್ತಾ ಇದ್ದೀನಿ. ಅಪ್ಲೋಡ್ ಮಾಡಿದ ನಂತರ ನಿಮಗೆ ಯಾವ ರೀತಿ ಶೋ ಆಗುತ್ತೆ ಅಂತ ತೋರಿಸ್ತೀನಿ. ಇವಾಗ ನೋಡಿ, ನಾನು ಎಲ್ಲ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡನ್ನು ಮಾಡಿದ್ದೀನಿ. ಅಪ್ಲೋಡ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಶೋ ಆಗುತ್ತೆ. ನೋಡಿ, ಮುಂಚೆ ಯಾವ ರೀತಿ ಇತ್ತು ಇವಾಗ ಈ ರೀತಿಯಾಗಿ ಬರುತ್ತೆ. ಸೊ ಒಂದ್ಸಲ ಸರಿಯಾಗಿದೆ ಅಂತ ನೋಡಿಕೊಂಡು ಕೆಳಗಡೆ ರಿಜಿಸ್ಟರ್ ಅಂತಿದೆ ನೋಡಿ, ಆ ಒಂದು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ, ಯಾಕಂದರೆ ಕೆಲವು ಸಲ 1 ನಿಮಿಷ ಅಥವಾ 2 ನಿಮಿಷ ಅಥವಾ ಕೆಲವೊಂದು 5 ರಿಂದ 10 ನಿಮಿಷ ಸ್ವಲ್ಪ ಲೋಡಿಂಗ್ ತೊಗೊತಾ ಇರುತ್ತೆ, ಯಾಕಂದ್ರೆ ಸಬ್ಮಿಟ್ ಆಗೋಕ್ಕೆ. ಸೊ ಏನು ನೀವು ಮತ್ತೆ ರಿಪ್ಲೇಸ್ ಮಾಡೋದಾಗಲಿ, ಬ್ಯಾಕ್ ಬರೋದಾಗಲಿ ಅಥವಾ ಕ್ಲೋಸ್ ಮಾಡೋದಾಗಲಿ ಈ ರೀತಿಯಾಗಿ ಮಾಡೋಕೆ ಹೋಗಬಾರ್ದು. ಯಾಕೆ ನೋಡಿ, ನಾನು ಇವಾಗ ರಿಜಿಸ್ಟರ್ ಅಂತ ಕೊಟ್ಟಿದ್ದೀನಿ, ಸ್ವಲ್ಪ ಲೋಡಿಂಗ್ ತೊಗೊತಾ ಇದೆ. ಬಸ್ ನಮಗೂ ಗೊತ್ತಾಗಲಿಲ್ಲ, ಯಾಕಂದರೆ ಇದು ಲೋಡಿಂಗ್ ತೊಗೊತಾ ಇದೆ ಇಲ್ಲ ಅಂತ ಯಾಕಂದ್ರೆ ಮೇಲುಗಡೆ ಅಲ್ಲಿ ವೆಬ್ ಸರ್ಚಲ್ಲಿ ಏನು ಲೋಡಿಂಗ್ ಆಪ್ಷನ್ ಬರ್ತಾ ಇದ್ದಿಲ್ಲ. ಸೊ ಹಾಗಾಗಿ ಇದನ್ನು ಕ್ಲೋಸ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಅದು ಪ್ರೊಸೆಸ್ ಆಗ್ತಾ ಇತ್ತು. ಸ್ವಲ್ಪ ನಾನು ವೇಟ್ ಮಾಡಿದೆ, ಯಾಕಂದರೆ ರಿಜಿಸ್ಟರ್ ಅಂತ ಕೊಟ್ಟಿದ್ದೀನಿ, ಸೊ ಏನು ಬರ್ತಾ ಇಲ್ಲ, ಶೋ ಆಗ್ತಾ ಇಲ್ಲ ಅಂತ ಸ್ವಲ್ಪ ವೇಟ್ ಮಾಡಿ ನೋಡಿದೆ. ವೇಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಅದು ಜನರೇಟ್ ಆಯಿತು, ಅಂದರೆ ಸಬ್ಮಿಟ್ ಆಯಿತು ಅಪ್ಲಿಕೇಶನ್. ನೋಡಿ, ಈ ರೀತಿಯಾಗಿ ಆಟೋಮೆಟಿಕ್ ಆಗಿ ಬಂತು. ಸೊ ನೀವು ಕೂಡ ಅದನ್ನು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ, 1 ರಿಂದ 5 ರಿಂದ 10 ನಿಮಿಷ ವೇಟ್ ಮಾಡಿ, ಯಾಕಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಸರ್ವರ್ ಬಿಜಿ ಇದ್ದ ಕಾರಣ. ನೋಡಿ, ಈ ರೀತಿಯಾಗಿ ಬರುತ್ತೆ. ಅಪ್ಲಿಕ್ಯಾಂಟ್ ಹ್ಯಾಸ್ ಬಿನ್ ರಿಜಿಸ್ಟರ್ ಸಕ್ಸಸ್ಫುಲಿ ಅಂತ ಬಂದಿದೆ. ಈ ಒಂದು ಪ್ರಿಂಟನ್ನು ನೀವು ಪ್ರಿಂಟ್ ತಗೋಬೇಕಾಗುತ್ತೆ. ಒಂದು PDF ಕೂಡ ಸೇವ್ ಮಾಡ್ಕೊಳ್ಳಿ. ಪ್ರಿಂಟನ್ನು ತಗೊಂಡು ಎಲ್ಲ ಒಂದು SLC PUC ಡಿಗ್ರಿ ಅಥವಾ ಏನು ನಿಮ್ಮದು ಕೋರ್ಸ್ ಮುಗಿದಿದೆ ಅದೆಲ್ಲ ಡಾಕ್ಯುಮೆಂಟ್ ಮಾಸ್ ಕಾರ್ಡ್ ಹಚ್ಚಬೇಕು. ಮತ್ತು SLC ಮಾಸ್ ಕಾರ್ಡು, PUC ಮಾಸ್ ಕಾರ್ಡು, ಡಿಗ್ರಿ ಅಥವಾ ಡಿಪ್ಲೊಮಾ ಏನಿದೆ ಅದೆಲ್ಲ ಹಚ್ಕೊಂಡು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ರೇಷನ್ ಕಾರ್ಡು ಇನ್ನಿತರ ಯಾವೆಲ್ಲ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇದ್ದಾವೆ ಎಲ್ಲರೂ ಡಾಕ್ಯುಮೆಂಟ್ ಜೆರಾಕ್ಸನ್ನು 2 ಸೆಟ್ ಮಾಡ್ಕೊಳ್ಳಿ. 2 ಸೆಟ್ ಮಾಡಿಕೊಂಡು ಅಲ್ಲಿ ನಿಮಗೆ ಅಟೆಸ್ಟೆಡ್ ಮಾಡಬೇಕಂತ ಹೇಳಿರ್ತಾರೆ. ಸೊ ನಿಮ್ಮ ಕಾಲೇಜ್ ಕಡೆಯಿಂದ ಇದನ್ನು ಈ ಫಾರ್ಮ್ ಏನು ಕಾಣ್ತಾ ಇದಲ್ಲ, ಇದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದು ಅಕ್ಲಾಜ್ಮೆಂಟು. ಈ ಒಂದು ಅಕ್ಲಾಜ್ಮೆಂಟ್ಗೆ ಕೆಳಗಡೆ ಒಂದು ಪ್ರಿನ್ಸಿಪಲ್ ಸಹಿ ಇರುತ್ತೆ, ಪ್ರಿನ್ಸಿಪಲ್ ಸೀಲ್ ಆ್ಯಂಡ್ ಸೈನ್ ಅಂತ ಇರುತ್ತೆ. ಸೊ ಅಲ್ಲಿ ಪ್ರಿನ್ಸಿಪಲ್ ಯಾವ ಕಾಲೇಜಲ್ಲಿ ಮುಗಿದೆ ನಿಮ್ಮ ಡಿಗ್ರಿ ಅಥವಾ PUC ಅಥವಾ PG ಅವ್ರದ್ದು ಒಂದು ಪ್ರಿನ್ಸಿಪಲ್ದು ಸೈನ್ ಮಾಡಿಸ್ಕೊಂಡು ಎಲ್ಲ ಒಂದು 2 ಸೆಟ್ ಜೆರಾಕ್ಸ್ ತೊಗೊಂಡು ಸಮಾಜ ಕಲ್ಯಾಣ ಇಲಾಖೆಗೆ ನಿಮ್ಮ ಒಂದು ತಾಲೂಕು ಮಟ್ಟದ ಅಥವಾ ಜಿಲ್ಲಾ ಮಟ್ಟದ ಒಂದು ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ನೀವು ಸಬ್ಮಿಟನ್ನು ಮಾಡಬೇಕು. ಮಾಡಿದ ನಂತರ ನಿಮ್ಮದು ಒಂದು ರಿಸೀವ್ಟನ್ನು ತೊಗೋಬೇಕು. ಒಂದು ಅಕ್ಲಾಜ್ಮೆಂಟ್ ಒಂದು ಜೆರಾಕ್ಸ್ ಕಾಪಿಯಲ್ಲಿ ನಾವು ಕೊಟ್ಟಿದ್ದೀವಿ ಡಾಕ್ಯುಮೆಂಟ್ ಹೋಗಿ ಸಮಾಜ ಕಲ್ಯಾಣ ಕೊಟ್ಟಿದ್ದೀವಿ ಅನ್ನೋಕ್ಕೆ ಒಂದು ರಿಸೀವ್ಟನ್ನು ತೊಗೊಂಡು ಬರಬೇಕಾಗುತ್ತೆ. ಆ ನಂತರ ನಿಮಗೆ ಒಂದು 6 ಮಂತ್ವರೆಗೂ ನಿಮಗೆ ವೇಟ್ ಮಾಡಬೇಕು. ಒಂದು 6 ಮಂತ್ವರೆಗೂ ನಿಮಗೆ ಅಮೌಂಟ್ ಬರೋಕ್ಕೆ ಟೈಮ್ ಹಿಡಿಯುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಪ್ರೈಸ್ ಮನಿನ ಸ್ಟೇಟಸನ್ನು ಚೆಕ್ ಮಾಡೋದು ಅಥವಾ ಅಪ್ರೂವಲ್ ಆಗಿದೆ ಇಲ್ಲ ಅಂತ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡ್ಕೊಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದಿಷ್ಟು ಒಂದು ಪ್ರೈಸ್ ಮನಿ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.